ಸ್ನೇಹಿತರೆ, ರಾಘವೇಂದ್ರ ಸ್ವಾಮಿ ಎಂದಾಕ್ಷಣ ತಕ್ಷಣ ನೆನಪಾಗೋದು ಮಂತ್ರಾಲಯದಲ್ಲಿರುವ ಅವರ ಬೃಂದಾವನ ಹಾಗೂ ಮಂತ್ರಾಲಯದ ಮಂತ್ರಾಕ್ಷತೆ. ಕಲಿಯುಗದಲ್ಲಿ ಬೇಡಿದ್ದನ್ನು ನೀಡೋ ಕರುಣಾಮಯಿಯಾಗಿರುವ ಶ್ರೀ ರಾಘವೇಂದ್ರ ಸ್ವಾಮಿಗಳು ನೀಡುವ ಮಂತ್ರಾಕ್ಷತೆಯ ಮಹತ್ವ ಎಂತಹದ್ದು. ಆ ಮಂತ್ರಾಕ್ಷತೆಯನ್ನು ಇಂದಿಗೂ ಮಂತ್ರಾಲಯದಲ್ಲಿ ಯಾಕೆ ನೀಡುತ್ತಾರೆ? ಮಂತ್ರಾಕ್ಷತೆಗೆ ಅಷ್ಟೊಂದು ಮಹತ್ವ ಯಾಕೆ? ಮಂತ್ರಾಕ್ಷತೆಯ ಶಕ್ತಿ ಎಷ್ಟು? ರಾಘವೇಂದ್ರ ಸ್ವಾಮಿಗಳು ಜೀವಂತವಾಗಿ ಬೃಂದಾವನವನ್ನು ಸೇರಲು ಕಾರಣವಾದರೂ ಏನು? ಹಾಗೂ ಅವರ ಪವಾಡಗಳೇನು? ಎಲ್ಲವನ್ನ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಹಾಗೆಯೇ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ರಾಯರು 1595 25ನೇ ತಾರೀಕು ಫೆಬ್ರವರಿಯಲ್ಲಿ ತಮಿಳುನಾಡಿನ ಭುವನಗಿರಿಯಲ್ಲಿ ಹುಟ್ಟುತ್ತಾರೆ. ರಾಘವೇಂದ್ರ ಸ್ವಾಮಿಯವರ ಮೊದಲ ಹೆಸರು ವೆಂಕಟನಾಥ ಅಂತ. ಆದರೆ ಕೆಲವು ಕಡೆ ವೆಂಕಣ್ಣ ಭಟ್ಟ ಅಥವಾ ವೆಂಕಟಾಚಾರ್ಯ ಅಂತಲೂ ಕೆಲವು ಪುಸ್ತಕಗಳಲ್ಲಿ ಕಾಣಬಹುದು. ತಂದೆಯ ಹೆಸರು ತಿಮ್ಮಣ್ಣ ಭಟ್ಟರು ಅಂತ, ತಾಯಿಯ ಹೆಸರು ಗೋಪಿಕಾಂಬೆ. ತಿಮ್ಮಣ್ಣ ಭಟ್ಟರಿಗೆ 3 ಜನ ಮಕ್ಕಳು. ರಾಘವೇಂದ್ರ ಸ್ವಾಮಿಗಳನ್ನು ಬಿಟ್ಟು ಗುರುರಾಜ ಮತ್ತು ವೆಂಕಟಾಂಬೆ ಎಂಬ ಮಕ್ಕಳಿರ್ತಾರೆ. ರಾಯರು ಇನ್ನು ಚಿಕ್ಕ ವಯಸ್ಸಿನಲ್ಲಿದ್ದಾಗಲೇ ತನ್ನ ತಂದೆಯನ್ನು ಕಳೆದುಕೋತಾರೆ. ರಾಯರು ತನ್ನ ಸಹೋದರ ಗುರುರಾಜನ ಆಶ್ರಯದಲ್ಲಿ ಇರ್ತಾರೆ. ರಾಯರಿಗೆ ಸರಸ್ವತಿ ಎಂಬ ಸದ್ಗುಣಶೀಲ ಮಹಿಳೆಯ ಜೊತೆ ದಾಂಪತ್ಯ ಜೀವನವನ್ನು ಕಾಲಿಡ್ತಾರೆ. ಅವರಿಗೆ ಲಕ್ಷ್ಮಣರಾಯ ಎಂಬ ಮಗನೂ ಕೂಡ ಇರ್ತಾನೆ. ರಾಯರು ಪ್ರಾರಂಭದ ದಿನಗಳಲ್ಲಿ ನುರಿತ ಸಂಗೀತಗಾರ ಮತ್ತು ಶ್ರೇಷ್ಠ ವಿದ್ವಾಂಸರಾಗಿದ್ದರು. ಅವರು ತಮ್ಮ ಸೇವೆಗಳಿಗೆ ಯಾವುದೇ ಹಣವನ್ನು ಎಂದಿಗೂ ಬೇಡಿಕೆ ಇಡುತ್ತಿರಲಿಲ್ಲ ಮತ್ತು ಯಾವುದನ್ನು ಕೂಡ ಅಪೇಕ್ಷಿಸುತ್ತಿರಲಿಲ್ಲ. ಇದರಿಂದ ಕುಟುಂಬವನ್ನು ನಡೆಸುವುದು ಕಷ್ಟವಾಯಿತು. ಕಡು ಬಡತನವನ್ನು ಎದುರಿಸಬೇಕಾದ ಪರಿಸ್ಥಿತಿ ರಾಯರಿಗೆ ಎದುರಾಗಿತ್ತು. ಸ್ನೇಹಿತರೆ, ರಾಯರ ಬಡತನ ಎಷ್ಟಿತ್ತೆಂದರೆ ಯುಗಾದಿ, ದೀಪಾವಳಿಯಂತಹ ಹಬ್ಬದ ದಿನದಂದು ಎಣ್ಣೆ ಸ್ನಾನ ಮಾಡಲು 1 ಹನಿ ಎಣ್ಣೆಯನ್ನೂ ಖರೀದಿಸಲು ಸಾಧ್ಯವಾಗುತ್ತಿರಲಿಲ್ಲ. ಅವರ ಕುಟುಂಬವು ವರ್ಷಗಟ್ಟಲೆ ಹೊಸ ಬಟ್ಟೆಗಳನ್ನು ನೋಡಲಿಲ್ಲ. ಇದೆಲ್ಲದರ ಹೊರತಾಗಿಯೂ ಅವರು ಎಂದಿಗೂ ತನ್ನ ಸಮಚಿತ್ತವನ್ನು ಕಳೆದುಕೊಳ್ಳಲಿಲ್ಲ ಮತ್ತು ಭಗವಂತನ ಮೇಲಿನ ನಂಬಿಕೆಯನ್ನು ಕಳೆದುಕೊಳ್ಳಲಿಲ್ಲ. ಅವರು ತನ್ನ ಸ್ವಯಂ ಅಧ್ಯಯನ ಮತ್ತು ಉಚಿತ ಬೋಧನೆಗಳನ್ನು ಮುಂದುವರಿಸ್ತಾರೆ. ತನಗೆ ಬೇಡವಾದ ಮತ್ತು ಕೇಳದೆ ಬಂದಿದ್ದನ್ನು ಬದುಕಲು ನಿರ್ಧರಿಸ್ತಾರೆ. ರಾಯರ ಮನೆಗೆ ಒಂದು ದಿನ ಕಳ್ಳರು ದಾಳಿ ಮಾಡಿ ಪಾತ್ರೆಗಳು, ಬಟ್ಟೆಗಳು, ಅವರಲ್ಲಿದ್ದ ಅಲ್ಪ ಸ್ವಲ್ಪವನ್ನು ಕೂಡ ದೋಚ್ತಾರೆ. ಇದರ ನಂತರ ರಾಯರು ಶ್ರೀ ಸುಧೀಂದ್ರ ತೀರ್ಥರಲ್ಲಿ ಆಶ್ರಯ ಪಡೆಯಲು ನಿರ್ಧರಿಸ್ತಾರೆ. ತನ್ನ ಕುಟುಂಬವನ್ನು ನಿರ್ವಹಿಸುವುದು ಸ್ಥಳಾಂತರಕ್ಕೆ ನೆಪವಾಗಿದ್ದರೂ ಕೂಡ ಶ್ರೀ ಸುಧೀಂದ್ರ ತೀರ್ಥರ ಬಳಿ ಶಿಕ್ಷಣವನ್ನು ಮುಂದುವರಿಸುವುದು ಅವರ ಮುಖ್ಯ ಉದ್ದೇಶವಾಗಿರುತ್ತದೆ. ಸುಧೀಂದ್ರ ತೀರ್ಥರು ಶ್ರೀ ಯಾದವೇಂದ್ರ ಎಂಬ ವ್ಯಕ್ತಿಗೆ ಸನ್ಯಾಸವನ್ನು ನೀಡಿರ್ತಾರೆ ಆಲ್ರೆಡಿ. ಆದರೆ ಮಠದ ವೈಭವವನ್ನು, ಸಂಪ್ರದಾಯವನ್ನು ಮುಂದುವರಿಸಲು ಸೂಕ್ತವಾದ ಉತ್ತರಾಧಿಕಾರಿಯ ಹುಡುಕಾಟದಲ್ಲಿ ಇರ್ತಾರೆ. ಒಂದು ದಿನ ಮೂಲರಾಮನು ಸುಧೀಂದ್ರ ತೀರ್ಥರ ಕನಸಿನಲ್ಲಿ ಬಂದು ರಾಯರನ್ನು ಮುಂದಿನ ಮಠಾಧೀಶರನ್ನಾಗಲು ಅತ್ಯಂತ ಆದರ್ಶ ವ್ಯಕ್ತಿ ಎಂದು ತಿಳಿಸಿ ರಾಯರಿಗೆ ಸನ್ಯಾಸವನ್ನು ನೀಡುವಂತೆ ಸೂಚಿಸುತ್ತಾರೆ ಸುಧೀಂದ್ರ ತೀರ್ಥರಿಗೆ. ಶ್ರೀ ಸುಧೀಂದ್ರ ತೀರ್ಥರು ಇದರಿಂದ ಸಂತೋಷಗೊಂಡು ಮತ್ತು ಸೂಕ್ತ ಸಂದರ್ಭದಲ್ಲಿ ಈ ವಿಷಯವನ್ನು ರಾಯರಿಗೆ ತಿಳಿಸ್ತಾರೆ. ರಾಯರಿಗೆ ದಿಕ್ಕೇ ತೋಚದಂತೆ ಆಯಿತು. ಕಾರಣ, ಶ್ರೀ ಸುಧೀಂದ್ರ ತೀರ್ಥರ ಮಾತುಗಳ ಮೇಲಿನ ಗೌರವ ಒಂದು ಕಡೆ ಆದರೆ ಮತ್ತು ಗೃಹಸ್ಥನಾಗಿ ಅವರ ಜವಾಬ್ದಾರಿಗಳು ಒಂದು ಕಡೆ ಆಗಿರ್ತವೆ. ಅಂತಿಮವಾಗಿ ರಾಯರು ಬಹಳ ಚರ್ಚೆಗಳ ನಂತರ ಅವರು ಇನ್ನೂ ಉಪನಯನಕ್ಕೆ ಒಳಗಾಗದ ಹೆಂಡತಿ ಮತ್ತು ಮಗನನ್ನು ಹೊಂದಿರುವುದರಿಂದ ಈ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಎಂದು ಸುಧೀಂದ್ರ ತೀರ್ಥರಿಗೆ ಹೇಳ್ತಾರೆ. ಸುಧೀಂದ್ರ ತೀರ್ಥರು ನಿರಾಶೆಗೊಳ್ತಾರೆ ಮತ್ತು ರಾಯರ ಭಾವನೆಗಳನ್ನು ಗೌರವಿಸ್ತಾರೆ. ಒಂದು ರಾತ್ರಿ ರಾಯರಿಗೆ ಬಹಳ ವಿಚಿತ್ರವಾದ ಕನಸು ಬೀಳುತ್ತೆ. ಸ್ವತಃ ವಿದ್ಯಾಲಕ್ಷ್ಮೀ ದೇವಿ ಅವರ ಕನಸಿನಲ್ಲಿ ಪ್ರತ್ಯಕ್ಷಳಾಗಿ, ನಿಮ್ಮಂಥ ಉದಾತ್ತ ಆತ್ಮಗಳು ತಮ್ಮ ಭೌತಿಕ ಬಂಧನವನ್ನು ತ್ಯಜಿಸಿ ಹರಿ ಮತ್ತು ವಾಯುವಿನ ಕಾರಣಕ್ಕಾಗಿ ತಮ್ಮನ್ನು ತಾವು ಸಮರ್ಪಿಸಿಕೊಳ್ಳಬೇಕು. ಇದು ನಿಮ್ಮ ಕರ್ತವ್ಯ ಮತ್ತು ನಿಮ್ಮ ಹಣೆಬರಹ ಎರಡೂ ಆಗಿದೆ. ನಿಮ್ಮದು ಶುದ್ಧ ಮನಸ್ಸಿನ ಆತ್ಮ. ಲಕ್ಷಾಂತರ ನಿರ್ಗತಿಕರಿಗೆ ಸಾಂತ್ವನ ಮತ್ತು ಸಹಾಯವನ್ನು ನೀಡುವ ಸಲುವಾಗಿ ಸುಧೀಂದ್ರ ತೀರ್ಥರ ಕೋರಿಕೆಯನ್ನು ಸ್ವೀಕರಿಸಿ ಸನ್ಯಾಸ ಸ್ವೀಕರಿಸಿ. ನೀವು ಹರಿಯ ಪ್ರಿಯ ಭಕ್ತ ಮತ್ತು ಅವರು ನಿಮ್ಮಿಂದ ನಿರೀಕ್ಷಿಸುವುದು ಕೂಡ ಇದನ್ನೇ ಎಂದು ವಿದ್ಯಾಲಕ್ಷ್ಮೀ ದೇವಿಯು ಕನಸಿನಲ್ಲಿ ರಾಯರಿಗೆ ಹೇಳುತ್ತಾಳೆ. ಸ್ನೇಹಿತರೆ, ರಾಯರು ಗಾಬರಿಯಿಂದ ಎದ್ದು ಏನಾಯಿತು ಎಂದು ಆಶ್ಚರ್ಯಚಕಿತರಾಗ್ತಾರೆ. ರಾಯರು ದೇವರನ್ನು ಧ್ಯಾನಿಸಲು ಕಣ್ಣು ಮುಚ್ಚುತ್ತಾರೆ
ಮತ್ತು ತಕ್ಷಣವೇ ನರಸಿಂಹ, ರಾಮ, ಕೃಷ್ಣ ಮತ್ತು ವೇದವ್ಯಾಸರ ರೂಪಗಳನ್ನು ನೋಡ್ತಾರೆ. ಅವರು ಕಣ್ಣು ತೆರೆದು ನೋಡಿದಾಗ ಜಗತ್ತನ್ನು ವಿಭಿನ್ನವಾಗಿ ನೋಡ್ತಾರೆ ಮತ್ತು ಅವರ ಜವಾಬ್ದಾರಿಗಳ ಬಗ್ಗೆ ಅವರಿಗೆ ಖಚಿತವಾಗಿ ತಿಳಿಯುತ್ತದೆ. ಮರುದಿನ ಬೆಳಗ್ಗೆ ಅವರು ಸುಧೀಂದ್ರ ತೀರ್ಥರ ಬಳಿಗೆ ಧಾವಿಸ್ತಾರೆ. ರಾಯರು ಇಂದಿನ ರಾತ್ರಿಯ ಘಟನೆಗಳನ್ನು ಸುಧೀಂದ್ರ ತೀರ್ಥರಿಗೆ ತಿಳಿಸ್ತಾರೆ. ಸುಧೀಂದ್ರ ತೀರ್ಥರಿಗೆ ರಾಯರು ತಮ್ಮ ಮಠದ ಉತ್ತರಾಧಿಕಾರಿಯಾಗುತ್ತಿರುವುದಕ್ಕೆ ತುಂಬು ಸಂತೋಷದಿಂದ 1621ರಲ್ಲಿ ಸನ್ಯಾಸತ್ವ ದೀಕ್ಷೆಯನ್ನು ನೀಡಿ ಶ್ರೀ ರಾಘವೇಂದ್ರ ತೀರ್ಥರ ಆಶ್ರಮ ಅಂತ ನಾಮಕರಣ ಮಾಡ್ತಾರೆ. ಈ ಹೆಸರನ್ನು ಇಡಲು ಕಾರಣ ಸುಧೀಂದ್ರ ತೀರ್ಥರಿಗೆ ಮೂಲ ರಾಮದೇವರು ಕನಸಿನಲ್ಲಿ ಸೂಚಿಸಿರ್ತಾರೆ. ಸನ್ಯಾಸ ದೀಕ್ಷೆ ತೆಗೆದುಕೊಳ್ಳುವ ತನಕ ರಾಯರ ಮೊದಲ ಹೆಸರು ವೆಂಕಟನಾಥ ಅಂತ. ವೆಂಕಟನಾಥ ಆಗಿದ್ದ ಇವರು ಇಲ್ಲಿಂದ ಶ್ರೀ ರಾಘವೇಂದ್ರ ತೀರ್ಥ ಎಂದು ಕರೆಯಲ್ಪಟ್ಟರು. ಮುಂದೆ ಸುಧೀಂದ್ರ ತೀರ್ಥರು 1623ಕ್ಕೆ ತಮ್ಮ ಮರಣದ ಬಗ್ಗೆ ಸುಳಿವುಗಳನ್ನು ನೀಡ್ತಾರೆ. ರಾಯರು ಸುಧೀಂದ್ರ ತೀರ್ಥರವರ ಬೃಂದಾವನ ಮತ್ತು ಸನ್ಯಾಸಿಗೆ ಅಗತ್ಯವಾಗಿ ಮಾಡಬೇಕಾದ ವಿಧಿವಿಧಾನಗಳನ್ನು ಭಕ್ತಿ ಮತ್ತು ಭಾರವಾದ ಹೃದಯದಿಂದ ಮಾಡ್ತಾರೆ. ಮುಂದೆ ರಾಯರು ಮಠದ ಮುಖ್ಯಸ್ಥರಾಗ್ತಾರೆ. ರಾಯರ ಮಡದಿ ರಾಯರಿಲ್ಲದೆ ನೋವು ಸಹಿಸಲಾಗಲಿಲ್ಲ. ಕಾರಣ ಸಂಸಾರಿಯಾಗಿದ್ದ ರಾಯರು ಸನ್ಯಾಸ ದೀಕ್ಷೆಯನ್ನು ತೆಗೆದುಕೊಂಡಿದ್ದರು. ಗಂಡನ ನೆನಪಿಲ್ಲದೆ ಉಸಿರು ಬಿಡಲಾರದೆ ಬದುಕಿದ್ದ ಕ್ಷಣವು ಅವಳ ಪಾಲಿಗೆ ಹಿಂಸೆ ಆಗಿತ್ತು. ಆತ್ಮಹತ್ಯೆ ಮಹಾಪಾಪವೆಂದು ತಿಳಿದಿದ್ದರೂ ವಿರಹ ವೇದನೆಗಿಂತ ನರಕಯಾತನೆಗೆ ಆದ್ಯತೆ ನೀಡಿ ಬಾವಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಳು. ಅವಳು ಮಾಡಿದ ಪಾಪಕ್ಕೆ ದೆವ್ವವಾಗಿಯೂ ತನ್ನ ಪತಿಯನ್ನು ನೋಡಬೇಕೆನ್ನುವುದು ಅವಳ ಒಂದೇ ಆಸೆಯಾಗಿ ಮಠಕ್ಕೆ ಹೋದಳು. ತನ್ನ ದೈವಿಕ ಗ್ರಹಿಕೆಯಿಂದ ರಾಯರು ಸರಸ್ವತಿಯ ಉಪಸ್ಥಿತಿಯನ್ನು ಗ್ರಹಿಸಿದರು. ಅವಳು ಮಾನವ ಕಣ್ಣುಗಳಿಗೆ ಗೋಚರಿಸದೆ ಪ್ರೇತವಾಗಿದ್ದರೂ ಸಹ ರಾಯರ ಹೃದಯ ಕರುಣೆಯಿಂದ ತುಂಬಿತ್ತು. ಅವರು ತನ್ನ ಕಮಂಡಲದ ನೀರನ್ನು ಅವಳ ಮೇಲೆ ಎರಚಿದರು. ಅವರ ತಪಸ್ಸಿನ ಶಕ್ತಿಯ ಅವಳ ಪ್ರಾರಬ್ಧ ಕರ್ಮವು ಕೊನೆಗೊಂಡಿತು ಮತ್ತು ಅವಳು ಮೋಕ್ಷಗೊಂಡಳು. ಮಂತ್ರಾಲಯದ ಮಂತ್ರಾಕ್ಷತೆಯ ಬಗ್ಗೆ ಹೇಳುವುದಾದರೆ ಸ್ನೇಹಿತರೆ, ಮಂತ್ರಾಕ್ಷತೆ ಎನ್ನುವುದು ಮಂತ್ರದಿಂದ ಕೂಡಿದ ಅಕ್ಷತೆ ಮಂತ್ರಾಕ್ಷತೆ. ಆ ಮಂತ್ರಾಕ್ಷತೆಯಲ್ಲಿ ದುಃಖ ಪರಿಹಾರ ಮಾಡುವ ಮಂತ್ರಗಳನ್ನು ಹೇಳಿ ನೂರಾರು ಪಂಡಿತರು ದೈವ ಶಕ್ತಿಯನ್ನು ತುಂಬುವ ಅಕ್ಷತೆಯೇ ಮಂತ್ರಾಕ್ಷತೆ. ಸ್ನೇಹಿತರೆ, ಇದನ್ನು ಯಾವುದೇ ಕೆಲಸಗಳು ಆಗಬೇಕು ಎನ್ನುವ ಸಂದರ್ಭಗಳಲ್ಲಿ ಶ್ರೀ ಗುರು ರಾಘವೇಂದ್ರರನ್ನು ನೆನೆದು ತಲೆಯ ಮೇಲೆ ಮಂತ್ರಾಕ್ಷತೆಯನ್ನು ಹಾಕಿಕೊಳ್ಳುವುದರಿಂದ ಎಂಥ ಕಷ್ಟ ಸಮಸ್ಯೆಗಳು ಕಠಿಣ ಪರಿಸ್ಥಿತಿ ಇದ್ದರೂ ದೂರವಾಗಿ ಯಶಸ್ಸು ಸಿಗುವುದು. ಸ್ನೇಹಿತರೆ, ರಾಘವೇಂದ್ರ ಸ್ವಾಮಿಗಳ ಪವಾಡ ಹಾಗೂ ಮಂತ್ರಾಕ್ಷತೆಯ ಬಗ್ಗೆ ಹೇಳಬೇಕಂದ್ರೆ, ಶ್ರೀ ರಾಘವೇಂದ್ರ ಸ್ವಾಮಿಗಳಲ್ಲಿ ಅನೇಕ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾಯಿದ್ದಾರೆ. ಅವರಲ್ಲೊಬ್ಬ ಬಡ ವಿದ್ಯಾರ್ಥಿ ತನ್ನ ವಿದ್ಯಾಭ್ಯಾಸ ಮುಗಿಸಿ ಹೊರಡುವಾಗ ರಾಯರಲ್ಲಿ ಬಂದು ತನ್ನ ಬಡತನದ ಕಷ್ಟವನ್ನು ಅವರ ಬಳಿ ತೋಡಿಕೊಂಡು ತನ್ನನ್ನು ಅನುಗ್ರಹಿಸಬೇಕೆಂದು ಕೇಳ್ಕೊಳ್ತಾನೆ. ಸ್ನಾನದ ಸಮಯದಲ್ಲಿದ್ದ ರಾಯರು ತಮ್ಮ ಬಳಿ ಕೊಡಲು ಏನೂ ಇಲ್ಲವೆಂದರು. ಆಗ ತಾವು ಏನೇ ಕೊಟ್ಟರೂ ನನಗೆ ಮಹಾಪ್ರಸಾದವೇ, ಒಂದು ಇಡೀ ಮಂತ್ರಾಕ್ಷತೆಯನ್ನಾದರೂ ದಯಪಾಲಿಸಬೇಕೆಂದು ಭಕ್ತಿಯಿಂದ ಬೇಡಿದನು. ಅದಕ್ಕವರು ಮಂತ್ರಾಕ್ಷತೆಯನ್ನು ಕೊಟ್ಟರು. ಮಂತ್ರಾಕ್ಷತೆಯೇ ಮಹಾಪ್ರಸಾದವೆಂದು ಸ್ವೀಕರಿಸಿ ತನ್ನ ಊರಿನ ಕಡೆಗೆ ಹೊರಟ. ದಾರಿಯಲ್ಲಿ ಕತ್ತಲಾಗಿದ್ದರಿಂದ ಒಂದು ಮನೆಯ ಜಗುಲಿಯ ಮೇಲೆ ಮನೆ ಮಾಲೀಕರಲ್ಲಿ ಅಪ್ಪಣೆ ಪಡೆದು ಮಲಗಿದ್ದ. ಆ ಸಮಯದಲ್ಲಿ ಮನೆಯ ಮಾಲೀಕನ ಹೆಂಡತಿ ಗರ್ಭಿಣಿಯಾಗಿದ್ದಳು. ಆ ಮಧ್ಯರಾತ್ರಿಯಲ್ಲಿ ಒಂದು ಪಿಶಾಚಿಯು ಆ ಮನೆಯೊಳಗೆ ಹೋಗಿ ಹುಟ್ಟಲಿರುವ ಮಗುವನ್ನು ಕೊಲ್ಲಬೇಕೆಂದು ಅಲ್ಲಿಗೆ ಬಂತು. ಆದರೆ ಜಗುಲಿಯಲ್ಲಿ ಮಲಗಿದ್ದ ಭಕ್ತನ ಬಳಿ ಇರುವ ಮಂತ್ರಾಕ್ಷತೆಯನ್ನು ದಾಟಲು ಪ್ರಯತ್ನಿಸಿದಾಗ ಮಂತ್ರಾಕ್ಷತೆ ಬೆಂಕಿಯಂತೆ ಕಂಡುಬಂತು. ಇದರಿಂದ ಗಾಬರಿಗೊಂಡ ಪಿಶಾಚಿಯು ಮಂತ್ರಾಕ್ಷತೆ ದೂರ ಎಸೆಯಲು ಹೇಳಿತು. ಪಿಶಾಚಿಯನ್ನು ನೋಡಿ ಹೆದರಿದ ಭಕ್ತನು ಮಂತ್ರಾಕ್ಷತೆಯನ್ನು ಅದರ ಮೇಲೆ ಎಸ್ತ. ಮಂತ್ರಾಕ್ಷತೆಯ ಪ್ರಭಾವದಿಂದ ಪಿಶಾಚಿ ಚೀರುತ್ತಾ ಅಲ್ಲೇ ಸುಟ್ಟು ಬೂದಿಯಾಯಿತು. ಈ ವಿಷಯವನ್ನು ಕೇಳಿದ ಮನೆ ಮಂದಿಯೆಲ್ಲ ಆಶ್ಚರ್ಯಚಕಿತರಾದರು. ಅಷ್ಟರಲ್ಲೇ ಮನೆಯೊಡತಿಗೆ ಮಗುವಾದ ಸಂತಸದ ಸುದ್ದಿ ತಿಳಿಯಿತು. ರಾಯರು ಕೊಟ್ಟ ಮಂತ್ರಾಕ್ಷತೆಯ ಶಕ್ತಿಯಿಂದ ದುಷ್ಟಶಕ್ತಿಯು ನಾಶವಾಯಿತು. ಸ್ನೇಹಿತರೆ, ಹೀಗೆ ರಾಯರು ಪ್ರತಿಯೊಂದರ ರೂಪದಲ್ಲಿ ಪ್ರತಿದಿನ ಭಕ್ತರಿಗೆ ಪವಾಡಗಳನ್ನು ಮಾಡುತ್ತಾ ಬಂದಿದ್ದಾರೆ. ಸ್ನೇಹಿತರೆ, ಇನ್ನು ರಾಯರು ಬೃಂದಾವನ ಪ್ರವೇಶವನ್ನು 1671ರಲ್ಲಿ ಶ್ರಾವಣ ಕೃಷ್ಣ ಪಕ್ಷದ ದ್ವಿತೀಯ ದಿನದಂದು ರಾಘವೇಂದ್ರ ಸ್ವಾಮಿಗಳ ಕಾರ್ಯಕ್ರಮವನ್ನು ವೀಕ್ಷಿಸಲು ನೆರೆದಿದ್ದ ನೂರಾರು ಭಕ್ತರಿಗೆ ಆತ್ಮವನ್ನು ಕುಲುಕುವ ಭಾಷಣವನ್ನು ರಾಯರು ಮಾಡ್ತಾರೆ. ಈ ಭಾಷಣದ ನಂತರ ಶ್ರೀ ರಾಘವೇಂದ್ರರು ಮಂಚಾಲೆ ಸಮೀಪದ ಮಾಧವರ ಗ್ರಾಮದಿಂದ ತಂದ ಕಲ್ಲಿನಿಂದ ವಿಶೇಷವಾಗಿ ನಿರ್ಮಿಸಲಾದ ಬೃಂದಾವನವನ್ನು ಪ್ರವೇಶಿಸುತ್ತಾರೆ. ಅವರ ಸಲಹೆಯಂತೆ ಈ ಕಲ್ಲುಗಳು ತ್ರೇತಾಯುಗದಲ್ಲಿ ಗ್ರಾಮಕ್ಕೆ ಭೇಟಿ ನೀಡಿದಾಗ ಭಗವಾನ್ ರಾಮ, ಸೀತೆ ಮತ್ತು ಲಕ್ಷ್ಮಣರ ಹೆಜ್ಜೆಗಳಿಂದ ಪವಿತ್ರಗೊಂಡಿರುವ ಕಲ್ಲುಗಳಾಗಿವೆ. ಕೈಯಲ್ಲಿ ಬೆರಳುಗಳಿಂದ ಉರುಳುವ ಜಪಮಾಲೆಯ ನಿಶ್ಚಲವಾದಾಗ ತನ್ನ ಸುತ್ತಲೂ
ಚಪ್ಪಡಿಗಳ ಸಹಾಯದಿಂದ ಬೃಂದಾವನ ಪೂರ್ಣಗೊಳಿಸಲು ತನ್ನ ಶಿಷ್ಯರಿಗೆ ಸಲಹೆ ನೀಡಿದ್ದರು. ಅವರು ಪ್ರಣವ ಮಂತ್ರವನ್ನು ಪಠಿಸಲು ಪ್ರಾರಂಭಿಸಿದರು ಮತ್ತು ಸುಮಾರು 40 ಅಡಿಯ ಸಮಾಧಿಗೆ ಜಾರಿದರು. ಅವರ ಜಪಮಾಲೆ ನಿಶ್ಚಲವಾದ ನಂತರ ಬೃಂದಾವನ ಕಾರ್ಯವನ್ನು ರಾಯರ ಇಂದಿನ ಸೂಚನೆಗಳ ಪ್ರಕಾರ ಅವರು ನೇಪಾಳದ ಗಂಡಿಕೆ ನದಿಯಿಂದ ವಿಶೇಷವಾಗಿ ತರಲಾದ 1200 ಲಕ್ಷ್ಮೀನಾರಾಯಣ ಸಾಲಿಗ್ರಾಮಗಳು ಹೊಂದಿರುವ ತಾಮ್ರದ ಪೆಟ್ಟಿಗೆಯನ್ನು ಇಟ್ಟರು. ನಂತರ ನಿರ್ಮಿಸಿದ ಬೃಂದಾವನದ ಮೇಲೆ 12,000 ಅಭಿಷೇಕವನ್ನು ಮಾಡಿದರು. ಹೀಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳು 1671ರಲ್ಲಿ ಜೀವ ಸಮಾಧಿಯನ್ನು ಪಡೆದರು. ಈ ದಿನಾಂಕವನ್ನು ಪ್ರಪಂಚದಾದ್ಯಂತ ಬೃಂದಾವನದಲ್ಲಿ ಪ್ರತಿ ವರ್ಷ ಶ್ರೀ ರಾಘವೇಂದ್ರ ಸ್ವಾಮಿ ಆರಾಧನೆ ಎಂದು ಆಚರಿಸಲಾಗುತ್ತದೆ. ಮಂತ್ರಾಲಯದಲ್ಲಿರುವ ಶ್ರೀ ರಾಘವೇಂದ್ರ ಸ್ವಾಮಿಯವರ ಬೃಂದಾವನಕ್ಕೆ ಪ್ರತಿ ವರ್ಷ ಲಕ್ಷಾಂತರ ಜನ ಭೇಟಿ ನೀಡುತ್ತಾರೆ ಹಾಗೂ ರಾಯರ ಅನುಗ್ರಹವನ್ನು ಪಡೆಯುತ್ತಾರೆ. ಭೂಮಿಯ ಮೇಲೆ ಭೌತಿಕವಾಗಿ 76 ವರ್ಷಗಳು ಇದ್ದರೂ ಬೃಂದಾವನದಲ್ಲಿ ಒಟ್ಟು 700 ವರ್ಷಗಳ ಕಾಲ ಸಮಾಜಕ್ಕೆ ಮತ್ತು ತನ್ನ ಭಕ್ತರಿಗೆ ತೊಂದರೆ ಮತ್ತು ದುಃಖಗಳಿಂದ ಹೊರಬರುವ ಶಕ್ತಿಯಾಗಿ ರಾಯರು ಇಂದಿಗೂ ಜೀವಂತವಾಗಿ ಬೃಂದಾವನದಲ್ಲಿ ನೆಲೆಸಿದ್ದಾರೆ ಅಂತ ಹೇಳ್ತಾ, ರಾಯರು ಪ್ರತಿಯೊಬ್ಬರ ಕಷ್ಟಗಳನ್ನು ಪರಿಹಾರ ಮಾಡಲಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಹಾಗೆ ಇಂಥದ್ದೇ ಮತ್ತಷ್ಟು ರೋಚಕ ವಿಚಾರಗಳನ್ನು ತಿಳಿಯಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.